ನೀವು ಕೂಡ ಯಾವತ್ತಾದ್ರೂ ಈ ರೀತಿಯಾಗಿ ಅನ್ಕೊಂಡಿರ್ಬೋದು, ನಾನು ಇಷ್ಟು ಶಾಲೆ ಮುಗಿಸಿದೆ, ಇಷ್ಟು ಕಾಲೇಜ್ ಮುಗಿಸಿದೆ, ಇಷ್ಟು ಡಿಗ್ರಿ ಪಡ್ಕೊಂಡೆ, ನನ್ನ ಜನ್ಮಕ್ಕೆ ಯಾವುದೇ ಜಾಬೇ ಸಿಗ್ತಿಲ್ಲ ಅಂತ ಅನ್ಕೊಂಡಿರ್ಬೋದು. ಸಾಕಷ್ಟು ಜನ ಈ ಒಂದು ಪದವಿ ಮುಗಿಸಿರ್ತಾರ, ಬಿ.ಕಾಮ್ ಮುಗಿಸಿರ್ತಾರ, ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೋರ್ಸ್ ಮುಗಿಸಿರ್ತಾರ. ಬಟ್ ಬ್ಯಾಂಕ್ ನಲ್ಲಿ ಅವರಿಗೆ ಜಾಬೇ ಇರ್ತಲ್ಲ ಮತ್ತು ಕರಿತಾನೆ ಇರ್ತಿಲ್ಲ. ಈಗ ಒಳ್ಳೆಯ ಅವಕಾಶ, ಹಂಗೆ ಯಾರ್ಯಾರು ಅನ್ಕೊಂಡ್ ಕುಂತಿದಿರಲ್ಲ, ಎಲ್ಲದಕ್ಕೊಂದು ಟೈಮ್ ಬರತ್ತೆ. ದೇವರ ಹುಟ್ಟಿಸಿದ ನನ್ನ ಮೇಲೆ ಎಲ್ಲದಕ್ಕೆ ಹಾಗೆ ಬಿಡೋದಲ್ಲ, ಯಾವಾಗ ಏನಾಗ್ಬೇಕು ಆವಾಗ ಆಗತ್ತೆ. ಈಗ ನೋಡಿ, ಪ್ರಸ್ತುತ ಎಲ್ಲ ಪೀಟಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, SBI ಬ್ಯಾಂಕ್ ನಲ್ಲಿ 1500 ಪೋಸ್ಟ್ ಬೃಹತ್ ನೇಮಕಾತಿ ಆಗ್ತಾ ಇದೆ. ಇಷ್ಟೊಂದು ಅಂಕಿಯ ಪೋಸ್ಟ್ ಅನ್ನ ಕರೆದಿದಾರಲ್ಲ, ಇದೊಂದು ಖುಷಿಯ ವಿಚಾರ. ನೋಡಿ, ಯಾರ ಅಪ್ಲಿಕೇಶನ್ ಹಾಕಬೇಕು, ಹೆಂಗ ನೇಮಕಾತಿ, ಕರ್ನಾಟಕದಲ್ಲಿ ಯಾರಿಗೆ ಅವಕಾಶ ಇದೆ ಎಲ್ಲ ಚರ್ಚೆ ಮಾಡೋಣ. ಇಲ್ಲೇ ತಿಳಿಸ್ಕೊಡ್ತಾನೆ. ಫ್ರೆಶರು, ಮಹಿಳೆಯರು, ಪುರುಷರು, ಅನುಭೋದಸ್ಥರು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ತಿಳ್ಕೊಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ಆನ್ಲೈನ್ ಕೇಂದ್ರಕ್ಕೆ ಭೇಟಿ ಕೊಡಿ. ನಿಮ್ಗೆ ಏನಾದ್ರೂ ಅಪ್ಲಿಕೇಶನ್ ಹಾಕಕ್ ಬರಲೇ ಇಲ್ಲ ಅಂದ್ರೆ, ನಾನು ಈಗಲೇ ಹೇಳ್ತಾ ಇದ್ದೇನೆ, 1500 ಪೋಸ್ಟ್ SBI ದಲ್ಲಿ ಕರೆದಿದ್ದಾರಲ್ಲ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂದ್ರೆ ನೀವೇನು ಅದಕ್ಕೆ ತಕ್ಕಂತೆ ಪ್ರೈಸ್ ಇರುತ್ತೆ ಅದು ಕೊಟ್ಟು ಸಬ್ಮಿಟ್ ಮಾಡಿ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ಈ ರೀತಿಯಾಗಿ ನಿಮ್ಗೆ ಹೇಳ್ಕೊತ ಕೂತ್ರೆ ತುಂಬಾನೇ ಟೈಮ್ ಆಗತ್ತೆ. ನೋಡಿ, ಯಾರು ಕೂಡ ಹೆದರ್ಕೋಬೇಡಿ, ಆರಾಮಾಗಿ ಒಂದಿನ ಟೈಮ್ ಬಂದೇ ಬರತ್ತೆ. ತಿಪ್ಪಿಗೆ ಟೈಮ್ ಬರತ್ತೆ. ವಿಚಾರ ಮಾಡಿ, ಅದೇನ್ ಕಸ ಹೋಗಿತಿರಲ್ಲ ಅದಕ್ಕೆ ಟೈಮ್ ಬರತ್ತೆ, ವರ್ಷದಲ್ಲಿ ಒಂದ್ಸಲ ಆದ್ರೂ. ನೀವು ಹುಟ್ಟಿದ್ರ ಅಂದ್ಮೇಲೆ ಯಾವತ್ತಾದ್ರೂ ದೇವರು ಒಳ್ಳೇದ್ ಮಾಡೇ ಮಾಡ್ತಾನೆ. ಯಾರು ಕೂಡ ಭರವಸೆ ಕಳ್ಕೊಬೇಡಿ. ಆರಾಮಾಗಿರಿ, ಆರಾಮಾಗಿ ಓದಿ, ಆರಾಮಾಗಿರಿ. ನೀವೆಷ್ಟು ಓದಿದ್ರಲ್ಲ ಅದಕ್ಕೆ ತಕ್ಕಂತ ಕೆಲಸ ಸಿಕ್ಕೇ ಸಿಗತ್ತೆ. ಹೆದರ್ಕೋಬೇಡಿ ಮತ್ತು ಭರವಸೆ, ಧೈರ್ಯ ಕಳ್ಕೊಬೇಡಿ. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಈ ಒಂದು ಕರ್ನಾಟಕದಲ್ಲಿ ಕೂಡ ಖಾಲಿ ಇದಾವೆ, ಇಲ್ಲ ಅಂತಲ್ಲ. ಕರ್ನಾಟಕದಲ್ಲಿ ಖಾಲಿ ಇರತ್ತೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1500 ಪೋಸ್ಟ್ ಇದಾವೆ. 1500 ಪೋಸ್ಟ್. ಇಲ್ಲಿ ಪ್ರೊಫೆಸರ್ನರಿ ಆಫೀಸರ್ಸ್ ಅಂತ ಹೇಳಿ ಇರಿದ್ದಾರೆ. ಅಧಿಕೃತ ನೋಟಿಫಿಕೇಶನ್ ಆಗಿದೆ. ಆ ಒಂದು ಅಧಿಕೃತ ನೋಟಿಫಿಕೇಶನ್ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ. ತುಮಕೂರಿನಲ್ಲಿ ಕರೆದಿದ್ದಾರೆ ನೋಡಿ, ಆ ಒಂದು ತುಮಕೂರಿನಲ್ಲಿ ಹೋಮ್ ಗಾರ್ಡ್ ಪೋಸ್ಟ್ ಇದಾವೆ, ಅದು ಕರೆದಿದ್ದಾರೆ. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಚಾನಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಅಧಿಕೃತ ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ 18ನೇ ತಾರೀಕು. ನೋಡಿ, 18ನೇ ತಾರೀಕಿಂದ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ SBI ದಲ್ಲಿ. 18 ಜೂನ್ನಿಂದ 8/7/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಇದೆ ಇಲ್ಲಿ ನೋಡಿ, ಆಫೀಸರ್ಸ್ ಅಂತೇಳಿ. ಈ ಒಂದು ಆಫೀಸರ್ ಪ್ರೊಫೆಷನರಿ ಆಫೀಸರ್ಸ್ ಅಂತೇಳಿ, ಪ್ರೊಬೆಷನರಿ ಆಫೀಸರ್ ಈ ಒಂದು ಪೋಸ್ಟ್ ನೀವೇ ನೋಡಿ. 1500 ಪೋಸ್ಟ್ ವೇಕೆನ್ಸಿಗಳು ಡೀಟೇಲ್ಸ್ ಇರತ್ತೆ. ಆ ಎಲ್ಲ ರೂಲ್ಸ್ಗಳು ಹಂಗೆ ಇರೋದಲ್ಲ, ನಿಮಗೆ ಪರೀಕ್ಷೆ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಒಂದು ಪರೀಕ್ಷೆ ನೋಡಿ, ಅಧಿಕೃತ ಪ್ರಕಾರ, ಅಧಿಕೃತ ನೋಟಿಸ್ ವೈಸ್ ಅಧಿಕೃತ ವೆಬ್ಸೈಟ್ ಇದೆ. ಇಲ್ಲಿ ನೋಡಿ, ಮೊದಲನೇ ಪರೀಕ್ಷೆ, 2ನೇ ಪರೀಕ್ಷೆ, 3ನೇ ಪರೀಕ್ಷೆ. ಈ ಒಂದು ಟೆಸ್ಟ್ ಅಂದ್ರೆ ಮೊದಲನೇದಾಗಿ ಆಗಸ್ಟ್ ನಲ್ಲಿ ನಡೆಸ್ತಾರೆ, 2ನೇದಾಗಿ ಸೆಪ್ಟೆಂಬರ್ ಇರತ್ತೆ, 3ನೇದಿರೋದು ಅಕ್ಟೋಬರ್ ಮತ್ತು ನವೆಂಬರ್. ಅಂದ್ರೆ 2026 ಮುಂಚಿತವಾಗಿನೇ ಈ ಪೋಸ್ಟ್ ಎಲ್ಲ ಕ್ಲೋಸ್ ಆಗತ್ತೆ. ಜಾಬ್ ಕೂಡ ಜಾಯ್ನ್ ಆಗುವಂತ ಪರಿಸ್ಥಿತಿ ಬರತ್ತೆ. ನೋಡಿ, ಇಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಇದಾವೆ, ಅದೊಂದು ಹೇಳೋದು ಮರ್ತೆ ನಾನು. ಇಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಇದೆ ಅಂತ ಹೇಳಿ ಬಂದಿದೆ ನನಗೂ ಕೂಡ ಮಾಹಿತಿ. ಇಲ್ಲಿ ನೋಡಿ, ನೋಟಿಸ್ ದಲ್ಲೇ ಬಂದಿದೆ. ಬ್ಯಾಕ್ಲಾಗ್ ಹುದ್ದೆಗಳು ಕೇಳ್ತಾ ಇದ್ರೆ, ಬ್ಯಾಕ್ಲಾಗ್ ಮತ್ತು ರೆಗ್ಯುಲರ್ ಮತ್ತು ಟೋಟಲ್ ವೇಕೆನ್ಸಿ. ಬ್ಯಾಕ್ಲಾಗ್ ರೆಗ್ಯುಲರ್ ಪೋಸ್ಟ್ ನೋಡಿ, SC ದವರಿಗೆ 216, ST ದವರಿಗೆ 108, OBC ದವರಿಗೆ 390, EWS ದವರಿಗೆ 144, UR ದವರಿಗೆ 888. ಟೋಟಲ್ ಆಗಿ ರೆಗ್ಯುಲರ್ ದವರಿಗೆ 1446 ಪೋಸ್ಟ್ ಇರತ್ತೆ. ಇನ್ನು ಉಳಿದಂತ ಬ್ಯಾಕ್ಲಾಗ್ ಹುದ್ದೆಗಳು SC ದವರಿಗೆ 18, ST ದವರಿಗೆ 36. ಅದನ್ನ ಬಿಟ್ಟು ಯಾವುದೇ ರೀತಿಯ ಕೊಟ್ಟೇ ಇಲ್ಲ ಅವರು. 54 ಪೋಸ್ಟ್ ಇರತ್ತೆ. ಎಷ್ಟು ಹೇಳಿ, 54 ಇರತ್ತೆ. ಟೋಟಲ್ ಆಗಿ 1500 ಪೋಸ್ಟ್ ಆಯ್ತು. ಇನ್ನು ಉಳಿದಂತ ಇವ್ರಿಗೆ ಬೇರೆ, ಅದೇ ಅನ್ಕೋಬೇಡಿ, ಇವ್ರಿಗೆ ಬೇರೆ ಆಗುತ್ತೆ. ಅಂದ್ರೆ ಅಂಗವಿಕಲದವ್ರಿಗೆ ಅದು ಕೊಟ್ಟಿದ್ದಾರೆ. ಇದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಮಾಹಿತಿ. ಇನ್ನು ಏಜ್ ಲಿಮಿಟ್, ರೂಲ್ಸ್, ರೆಗ್ಯುಲೇಷನ್ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇನ್ನು ಡೇಟ್ ನೋಡಿ, ಯಾವ್ದು ಯಾವಾಗ ಇರತ್ತ ಅಂತ ಹೇಳಿದಾರೆ ಅವರು. ಇಲ್ಲಿ ಅಪ್ಲಿಕೇಶನ್ ಫೀಸ್ ಪಾವತಿ ಮಾಡೋದು ಕೊನೆಯ ದಿನಾಂಕ 18 ಸೇಮ್ ಇರತ್ತೆ ಎರಡು ಕೂಡ. ಅದಂದ್ರೆ ಟೆನ್ಷನ್ ತಗೋಬೇಡಿ. ಇದು ಪರೀಕ್ಷೆ ಬಗ್ಗೆ ಇಲ್ಲಿಂದ ಇಲ್ಲಿ ತನಕ ಎಲ್ಲ ಪರೀಕ್ಷೆ ಬಗ್ಗೆ ಡೀಟೇಲ್ಸ್ ಇದೆ. ನಿಮ್ಮೊಂದು ಎಕ್ಸಾಮ್ ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದಾರೆ. ಈ ಒಂದು ಜುಲೈ 2ನೇ ವೀಕು ಅಥವಾ 3ನೇ ವೀಕದಲ್ಲಿ ಹಾಲ್ ಟಿಕೆಟ್ ಬರುತ್ತೆ. ಅಂದ್ರೆ ಪರೀಕ್ಷೆದು ಬರೆಯುವಂತ ಒಂದು ಹಾಲ್ ಟಿಕೆಟ್ ಇರತ್ತಲ್ಲ, ಕಾಲ್ ಲೆಟರ್, ಅದನ್ನ ಹೇಳ್ತಾರೆ. ಅವಾಗನು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೊಟ್ಟಿತ್ತಂದ್ರೆ ಮೆಸೇಜ್ ಬರತ್ತೆ ಸಾಮಾನ್ಯವಾಗಿ. ಇದು ನಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಇನ್ನ ನಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗತ್ತೆ.
ನೋಡಿ, ದಿನಾಂಕ ಬಗ್ಗೆ ಕೂಡ ಕ್ಲೋಸ್ ಗೊತ್ತಾಗಿದೆ. ಆಯ್ಕೆ ಪ್ರಕಾರದಲ್ಲಿ ಆ ಪರೀಕ್ಷೆ ಬಗ್ಗೆ ಕೂಡ ಗೊತ್ತಾಗಿದೆ. ಕೊನೆಯಲ್ಲಿ ಸಂದರ್ಶನ ಇರತ್ತೆ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತು ಅರ್ಧ ಶುಲ್ಕದ ಬಗ್ಗೆ ಹೇಳಿಲ್ಲ ನಾನು. ಅರ್ಧ ಶುಲ್ಕ SC/ST ವರ್ಗ PW ದವರಿಗೆ ಶುಲ್ಕನೇ ಕೊಟ್ಟಿಲ್ಲ, ಅಧಿಸೂಚನೆಯಲ್ಲಿ ಕೂಡ ಇಲ್ಲ. ಇವರ ಅಭ್ಯರ್ಥಿ AWS ಅವರಿಗೆ 750 ರೂಪಾಯಿ ತನ ಶುಲ್ಕ ಇರತ್ತೆ, ಅಪ್ಲಿಕೇಶನ್ ಶುಲ್ಕ. ನನ್ನ ಏಜ್ ಲಿಮಿಟ್ 21ರಿಂದ 30 ವರ್ಷ ತನಕ ಅವಕಾಶ ಇರತ್ತೆ. 21ರಿಂದ 30 ವರ್ಷ. ಒಂದು ಸಾರಿ 8/7/2026 ಸಂಬಂಧಪಟ್ಟಂತೆ ನಿಮ್ಮ ವಯೋಮಿತಿ SBI ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆ ಇದೀರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ವಿದ್ಯಾರ್ಹತೆ ಇದು ಪ್ರಮುಖವಾದಂತ ಮಾಹಿತಿ. ನಾನು ಆಗಲೇ ಮುಂಚಿತವಾಗಿ ತಿಳಿಸ್ಕೊಟ್ಟೆ, ಇಷ್ಟು ಓದಿದ್ದೀನಿ, ಅಷ್ಟು ಓದಿದ್ದೀನಿ, ಹಂಗಾಗಿದೆ, ಹಿಂಗಾಗಿದೆ, ಕೆಲಸನೇ ಇಲ್ಲ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೆ ಅಂತ ಅನ್ನಕ್ ಹೋಗ್ಬೇಡಿ. CA ಮುಗಿಸಿದವರು ಅಥವಾ ಪದವಿ ಮುಗಿಸಿದವರು, CA ಪದವಿ ಮುಗಿಸಿದವರು ಅಥವಾ ಪದವಿ ಮುಗಿಸಿದವರು ಇದಕ್ಕೆ ಅಪ್ಲಿಕೇಶನ್ SBI ದಲ್ಲಿ ಅವಕಾಶ ಇರತ್ತೆ. ಅರ್ಜಿ ಸಲ್ಲಿಸಿದ್ರೆ ಪ್ರತಿ ತಿಂಗಳು ನಿಮಗೆ 48,000ದಿಂದ 85,000 ತನಕ ಪ್ರತಿ ತಿಂಗಳು SBI ಬ್ಯಾಂಕ್ ನಲ್ಲಿ ಕೆಲಸ ಇರತ್ತೆ. ಅಧಿಕೃತ ನೋಟಿಸ್ ಅದೇ ಚರ್ಚೆ ಇರತ್ತೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ SBI ಬ್ಯಾಂಕ್ ಅಂತಾರೆ ಇದಕ್ಕೆ. ನೋಡಿ, ಪ್ರೊಫೆಷನರಿ ಆಫೀಸರ್ ಅಂತ ಹೇಳಿ ಇದ್ರ ಬಗ್ಗೆ ಈಗಾಗಲೇ ಸುಮಾರು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನೋಡ್ಕೊಂಡು ಚೆಕ್ ಕೂಡ ಮಾಡಿರ್ಬೋದು. ತುಂಬಾ ಜನರಿಗೆ ಅದು ಕರೆದಿದ್ದಾರಾ ಇಲ್ಲ ಅಂತ ಹೇಳಿ ಕನ್ಫ್ಯೂಸ್ ಕೂಡ ಇರಬಹುದು. ಈ ಹಿಂದೆ ಇಂಡಿಯನ್ ಬ್ಯಾಂಕ್ ನಲ್ಲಿ ಕೂಡ 1,500 ಪೋಸ್ಟಿಗೆ ನೇಮಕಾತಿ ಆಗಿತ್ತು. ಈಗ ಪ್ಲಸ್ ಪಾಯಿಂಟ್ ಏನಂದ್ರೆ SBI ಬ್ಯಾಂಕ್ ನಲ್ಲಿ ಕರೆದಿದ್ದಾರೆ. ಇದೊಂದು ಗೌರ್ಮೆಂಟ್ ಬ್ಯಾಂಕು, ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಇರತ್ತೆ, ಸಾರ್ವಜನಿಕರ ಬ್ಯಾಂಕ್ ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದೊಂದು ಖುಷಿಯ ವಿಚಾರ.